ಹಲೋ ಫ್ರೆಂಡ್ಸ್, ತುಂಬ ಜನ ಎನ್ ಡಿ ಎ ಎಕ್ಸಾಮ್ ಬಗ್ಗೆ ಡೌಟ್ ಕೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಎನ್ ಡಿ ಎ ಎಕ್ಸಾಮ್ ಯಾವ ಥರ ಓದಬೇಕು, ಯಾವ ಬುಕ್ಸು, ಎಷ್ಟು ಟೈಮ್ ಆಗುತ್ತೆ, 3 ಮಂತ್ಸ್ ಆಗುತ್ತಾ, ಇಲ್ಲ 6 ಮಂತ್ಸ್ ಆಗುತ್ತಾ, ಇಲ್ಲ 1 ಇಯರ್ ಆಗುತ್ತಾ, ಆ ಥರ ಕೇಳಿದ್ದಾರೆ ತುಂಬ ಜನ. ಸೊ ಮೇನ್ ಡೌಟ್ ಏನಂದರೆ, ಸರ್ ನಾವು ಫಸ್ಟ್ ಪಿ ಯು ಸಿ ಓದ್ತಾ ಇದ್ದೀನಿ, ಇಲ್ಲಾಂದರೆ ನಾವು ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಬರ್ತಾ ಇದೆ, ಸೊ ನಾವು ಎನ್ ಡಿ ಎ ಎಕ್ಸಾಮ್ಗೋಸ್ಕರ ನಾವು ಪ್ರಿಪರೇಷನ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಟ್ವೆಲ್ತ್ ಆದಮೇಲೆ ಎಕ್ಸಾಮ್ ಬರೆಯೋಕ್ಕೆ ಸ್ವಲ್ಪ ಈಸಿ ಆಗುತ್ತಾ, ಇಲ್ಲಾಂದರೆ ಟ್ವೆಲ್ತ್ ಮುಂಚೆನೇ ನೀವು ಪ್ರಿಪರೇಷನ್ ಮಾಡಿಬಿಟ್ಟು ಇದು ಎಕ್ಸಾಮ್ SSB ಇಂಟರ್ವ್ಯೂ ಎಲ್ಲ ಕ್ರ್ಯಾಕ್ ಮಾಡೋಕ್ಕೆ ಈಸಿ ಆಗುತ್ತಾ, ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್. ಸೊ ಈ ವಿಡಿಯೋ ಸಪೋಸ್ ನಿಮಗೆ ಸಪೋಸ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬಂದರೆ, ಇಲ್ಲಾಂದರೆ ಸಮ್ ಸ್ಪೆಷಲ್ ಇನ್ಫಾರ್ಮೇಷನ್ ಬಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೀವು ಶೇರ್ ಮಾಡಿ. ಬಿಕಾಸ್ ಈ ವಿಡಿಯೋದಲ್ಲಿ ಯಾವ ಥರ ಎನ್ ಡಿ ಎ ಎಕ್ಸಾಮ್ ಪಾಸ್ ಮಾಡಬೇಕು, ಎಷ್ಟು ಟೈಮ್ ಆಗುತ್ತೆ, ಯಾವ ಬುಕ್ ನೀವು ಓದಬೇಕು, ಕಂಪ್ಲೀಟ್ ಸ್ಟ್ರಾಟಜಿ ನಾವು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್, ಎನ್ ಡಿ ಎ ಎಕ್ಸಾಮಿನೇಷನ್ 11th and 12th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಎರಡು ದೇ ಆರ್ ಎಲಿಜಿಬಲ್. ಬಟ್ ದ ಪ್ರಾಬ್ಲಮ್ ಇಸ್, ನೀವು ಸೆಕೆಂಡ್ ಪಿ ಯು ಸಿಯಲ್ಲಿ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಸೆಪ್ಟೆಂಬರ್ ಸೆಕೆಂಡ್ ಪಿ ಯು ಸಿ ಸ್ಟಾರ್ಟ್ ಮಾಡುವಾಗ ಈ ಎಕ್ಸಾಮ್ ಪಾಸ್ ಮಾಡಿದ್ರೆ ಸ್ವಲ್ಪ SSB ಇಂಟರ್ವ್ಯೂ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಸ್ವಲ್ಪ ಪ್ರೋಸೆಸ್ ಈಸಿ ಆಗುತ್ತೆ. ಸೊ ಏಜ್ ಲಿಮಿಟ್ ನೋಡಿದ್ರೆ 16.5 into 19.5 ಈ ಏಜ್ ಒಳಗಡೆ ಇರಬೇಕು. ಆ್ಯಂಡ್ ಸಪೋಸ್ ನೀವು ಸೈನ್ಸ್ ಸ್ಟೂಡೆಂಟ್ ಅಂದರೆ ಸ್ವಲ್ಪ ಈಸಿ ಆಗುತ್ತೆ ಎನ್ ಡಿ ಎದಲ್ಲಿ, ಬಿಕಾಸ್ ಪೇಪರ್ 1 ಫುಲ್ ಆಫ್ ಮ್ಯಾಥಮೆಟಿಕ್ಸ್. ಓಕೆ, ಪೇಪರ್ 1 ಈಸ್ 120 ಕ್ವಶನ್ಸ್ ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಕೇಳ್ತಾರೆ. ಅದು ಎಲ್ಲ ನಾವು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಮ್ಯಾಥಮೆಟಿಕ್ಸ್ ಕೇಳ್ತಾರೆ. ಓಕೆ, ಸೊ ಸರ್ ನಾವು ಎನ್ ಡಿ ಎ ಎಕ್ಸಾಮಿನೇಷನ್ ಮಾರ್ಚ್ ಆದಮೇಲೆ ಪ್ರಿಪರೇಷನ್ ಮಾಡ್ತೀನಿ, ಸೊ ಈಸಿ ಆಗುತ್ತಾ, ಆ ಥರ ಡೌಟ್ ಕೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್, ನೀವು ಫಸ್ಟ್ ಡೇ 10th ಆದಮೇಲೆ, ಓಕೆ, ಫಸ್ಟ್ ಪಿ ಯು ಸಿ ಸ್ಟಾರ್ಟ್ ಆಗುತ್ತಲ್ವಾ, ಆ ಟೈಮಿಂದ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು. ಇನ್ಫ್ಯಾಕ್ಟ್ ನೀವು CET JEE ಎಕ್ಸಾಮ್ಗೆ ಯಾವ ಥರ ಪ್ರಿಪೇರ್ ಮಾಡ್ತೀರೋ ಅದೇ ಥರ ನೀವು ಇಲ್ಲಿ ಪ್ರಿಪೇರ್ ಮಾಡಬೇಕು. ಸೊ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಬ್ಯಾಂಗ್ಳೂರ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಎರಡು ಸೇರಿಸಿ NDA ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ನೀವು ಡೈಲಿ ನಾರ್ಮಲ್ ಟೈಮ್ ಕಾಲೇಜ್ ಓದ್ತಾರೆ. ಫಾರ್ ಎಕ್ಸಾಂಪಲ್, ಮಾರ್ನಿಂಗ್ 8 o'clock to 4 o'clock ಡೈಲಿ ಕಾಲೇಜಸ್ ಇರುತ್ತೆ. ಫಿಸಿಕಲ್ ಫಿಟ್ನೆಸ್ ಎಲ್ಲ ಮಾರ್ನಿಂಗ್ ಬೆಳಗ್ಗೆ ಇರುತ್ತೆ. ಆ್ಯಂಡ್ NDA ಟ್ರೈನಿಂಗ್ ಡೈಲಿ ಈವ್ನಿಂಗ್ 5:30 ಇಂದ 7:30 8 o'clock ವರೆಗೆ ಇರುತ್ತೆ. ಸೊ ಈ ಥರ ನೀವು ಒಂದು ವರ್ಷ 2 ವರ್ಷ ಕಂಟಿನ್ಯೂಸ್ ಡೈಲಿ 2-3 hours ನೀವು ಪ್ರಿಪರೇಷನ್ NDA ಎಕ್ಸಾಮಿನೇಷನ್, ಮ್ಯಾಥಮೆಟಿಕ್ಸ್, GK, SSB ಇಂಟರ್ವ್ಯೂ ಈ ಥರ ಪ್ರಿಪರೇಷನ್ ಮಾಡಿದರೆ ದೆನ್ ಓನ್ಲಿ ಯು ಕ್ಯಾನ್ ಪಾಸ್ ದಿ NDA ಎಕ್ಸಾಮ್. ಓಕೆ, ಸೊ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಬ್ಯಾಂಗ್ಳೂರ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಸೊ ನೀವು ಇಲ್ಲಿ ಅಡ್ಮಿಷನ್ ರಿಜಿಸ್ಟ್ರೇಷನ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಕೊಟ್ಟಿದ್ದೀನಿ. ನೆಕ್ಸ್ಟು 12th ಸ್ಟ್ಯಾಂಡರ್ಡಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಇಂಟಿಗ್ರೇಷನ್, ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಈ ಥರ ಚಾಪ್ಟರ್ಸ್ ಇದೆ. ಸೊ ಈ ಚಾಪ್ಟರ್ಸ್ ತುಂಬ ಇಂಪಾರ್ಟೆಂಟ್, ಬಿಕಾಸ್ ಸ್ವಲ್ಪ ಟ್ರಿಕಿ ಕ್ವಶನ್ಸ್ ಬರುತ್ತೆ ಇಲ್ಲಿಂದ. ಓಕೆ, ಫಾರ್ ಎಕ್ಸಾಂಪಲ್ ಇಂಟಿಗ್ರೇಷನ್ ಇಸ್ ದ ಲೆಂಥಿಯೆಸ್ಟ್ ಚಾಪ್ಟರ್ ಇನ್ ದಿ ಹೋಲ್ 11th and 12th. ಓಕೆ, ಸೊ ಇಟ್ ಈಸ್ ತುಂಬ ಇಂಟ್ರೆಸ್ಟಿಂಗ್, ಬಿಕಾಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಇಂದ ಟ್ರಿಗ್ನೋಮೆಟ್ರಿಯಿಂದ ಎಲ್ಲ ಚಾಪ್ಟರ್ ಇಂಟಿಗ್ರೇಷನ್ ಚಾಪ್ಟರ್ಲಿ ಬರುತ್ತೆ. ಓಕೆ, ಸೊ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆ್ಯಂಡ್ ಚಾಪ್ಟರ್, ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಅದರಲ್ಲಿ ತುಂಬ ಟ್ರಿಕ್ಸ್ ಇದೆ. ಓಕೆ, ಸೈಡ್ ಬೈ ಸೈಡ್ ಕರೆಂಟ್ ಅಫೇರ್ಸ್ಗೋಸ್ಕರ ನೀವು ಡೈಲಿ ಹಿಂದೂ ನ್ಯೂಸ್ ಪೇಪರ್, ಇಲ್ಲ ಅಂದರೆ ಆಲ್ ಇಂಡಿಯಾ ರೇಡಿಯೋ ನ್ಯೂಸ್, ಇಲ್ಲ ಅಂದರೆ ಮ್ಯಾಗ್ಝಿನ್ಸ್ ಇದೆ. ಓಕೆ, ಆ ಮ್ಯಾಗ್ಝಿನ್ ನೀವು ರೀಡ್ ಮಾಡ್ಬೋದು. ಓಕೆ, ನೆಕ್ಸ್ಟು ಜನರಲ್ ನಾಲೆಡ್ಜ್, ಪಾಲಿಟಿ, ಹಿಸ್ಟ್ರಿ, ಜಾಗ್ರಫಿ ಎಲ್ಲ ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್. ಟಿಲ್ 10th ಸ್ಟ್ಯಾಂಡರ್ಡ್ ನೀವು ಮಿನಿಮಮ್ ಬೇಸಿಕ್ಸ್ ನಾಲೆಡ್ಜ್ ಇದ್ದರೆ ಈಸಿ ಆಗುತ್ತೆ. ಪೇಪರ್ 2 ತುಂಬ ಇಂಪಾರ್ಟೆಂಟ್, ಬಿಕಾಸ್ ಮೆರಿಟ್ ಲಿಸ್ಟಲ್ಲಿ ಅದು ಪೇಪರ್ 2 ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ SSB ಇಂಟರ್ವ್ಯೂಗೋಸ್ಕರ ನೀವು ಡೈಲಿ ಇಂಗ್ಲೀಷಲ್ಲಿ ಮಾತಾಡಬೇಕು. ಡೈಲಿ ಇಂಗ್ಲೀಷಲ್ಲಿ ನೀವು ರೈಟಿಂಗ್ ಸ್ಕಿಲ್ಸ್ ಇರಬೇಕು, ಬಿಕಾಸ್ SSB ಇಂಟರ್ವ್ಯೂದಲ್ಲಿ ಸೈಕಾಲಜಿ, ಟ್ಯಾಟ್, ವ್ಯಾಟ್ ಈ ಥರ ತುಂಬ ರಿಟರ್ನ್ ಟೆಸ್ಟ್ ಇರುತ್ತೆ. ಸೊ ಆ ಟೆಸ್ಟಲ್ಲಿ ನೀವು ಪಾಸ್ ಮಾಡಬೇಕಂದ್ರೆ ರಿಟರ್ನ್ ಸ್ಕಿಲ್ಸ್, ರೈಟಿಂಗ್ ಸ್ಕಿಲ್ಸ್ ಮತ್ತು ಸ್ಪೀಡ್, ಹ್ಯಾಂಡ್ ರೈಟಿಂಗ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಲ್ಲ ನೀವು ಫಸ್ಟ್ ಡೇಯಿಂದ ಪ್ರಿಪರೇಷನ್ ಮಾಡಬೇಕು. ಓಕೆ, ಸೊ ತುಂಬ ಜನ NDA ಎಕ್ಸಾಮ್ ಪಾಸ್ ಮಾಡಿಬಿಟ್ಟು ಅದಾದಮೇಲೆ ಸರ್ ನಾವು SSB ಪ್ರಿಪರೇಷನ್ ಮಾಡ್ತೀನಿ, 10 ದಿವಸದಲ್ಲಿ ಪ್ರಿಪರೇಷನ್ ಮಾಡ್ತೀನಿ, ಇಲ್ಲಾಂದರೆ 15 ದಿವಸದಲ್ಲಿ, 20 ದಿವಸದಲ್ಲಿ ನಾವು ಕ್ರ್ಯಾಕ್ ಮಾಡ್ತೀನಿ. ಅದು ಸಮ್ ಪೀಪಲ್ ದೇ ಡೂ ಇಟ್, ಬಟ್ ನಾಟ್ ಫಾರ್ ಆಲ್. ಓಕೆ, ಎಲ್ಲ ಸ್ಟೂಡೆಂಟ್ಸ್ ಆ ಥರ 10 ಡೇಸಲ್ಲಿ 20 ಡೇಸಲ್ಲಿ SSB ಪ್ರಿಪರೇಷನ್ ಅದು ಆಗಲ್ಲ. SSB ಅದು ಫುಲ್ ನಿಮ್ಮದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್. ಓಕೆ, ಸೊ ನಿಮ್ಮದು ಕ್ಯಾರೆಕ್ಟರ್. ಓಕೆ, ಲಾಸ್ಟ್ 15-18 ಇಯರ್ಸ್ ನೀವು ಯಾವ ಥರ ಅಟ್ಮಾಸ್ಫಿಯರ್, ಓಕೆ, ಹೋಮ್ ಅಟ್ಮಾಸ್ಫಿಯರ್, ಸ್ಕೂಲ್ ಅಟ್ಮಾಸ್ಫಿಯರ್, ಕಾಲೇಜ್ ಅಟ್ಮಾಸ್ಫಿಯರ್ ಯಾವ ಥರ ಇತ್ತು, ಆ ಅಟ್ಮಾಸ್ಫಿಯರಿಂದ ನಿಮ್ಮ ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ, ನಿಮ್ಮ ಪರ್ಸನಾಲಿಟಿ ಬಿಲ್ಡ್ ಆಗುತ್ತೆ. ಓಕೆ, ಸೊ ರೀಡಿಂಗ್ ಹ್ಯಾಬಿಟ್ಸ್, ಲಿಸ್ನಿಂಗ್ ಹ್ಯಾಬಿಟ್ಸ್, ಸ್ಪೋರ್ಟ್ಸ್ ಹ್ಯಾಬಿಟ್ಸ್ ಇದೆಲ್ಲ ನೀವು 10 days 20 ಡೇಸಲ್ಲಿ ಸಾಧ್ಯ ಇಲ್ಲ. ಸೊ ಕೋರ್ಸಸ್ ಇದೆ, ಬೇರೆ ತುಂಬ ಕೋರ್ಸಸ್ ಇದೆ. 10 ದಿವಸದಲ್ಲಿ ನೀವು ಪ್ರೋಸೆಸ್ ಏನೇನೋ ಅದು ಅರ್ಥ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಪ್ರೋಸೆಸ್, ಬಟ್
ಯಾಕೆ ಲೈಕ್ ರಿಜೆಕ್ಷನ್, ಓಕೆ ಯಾವ ಥರ ನೀವು ಸೆಲೆಕ್ಟ್ ಮಾಡಬೇಕು SSB ಇಂಟರ್ವ್ಯೂದಲ್ಲಿ, ಯಾವ ಥರ ರೆಕಮೆಂಡ್ ಆಗಬೇಕು, ಅದಕ್ಕೆ ನೀವು ಫಸ್ಟ್ ಡೇಯಿಂದ ಪ್ರಿಪರೇಷನ್ ಮಾಡಬೇಕು. ಓಕೆ, ಸೊ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಸಪೋಸ್ ನೀವು ಅಡ್ಮಿಷನ್ ತೊಗೊಂಡ್ರೆ 11th-12th ಅಡ್ಮಿಷನ್ ನೀವು ಇಫ್ ಯು ಡೂ ಇಟ್ ಫ್ರಮ್ ಡೇ 1 11th-12th PCMB ಈ ಥರ ಕೋರ್ಸಸ್, ಓಕೆ PCMB ಇಲ್ಲಾಂದರೆ ಕಂಪ್ಯೂಟರ್ ಸೈನ್ಸ್ ಇಲ್ಲಾಂದರೆ ಕಾಮರ್ಸ್ ಈ ಥರ ಕೋರ್ಸ್ ಕೊಟ್ಬಿಟ್ಟು ಡೈಲಿ ಈವ್ನಿಂಗ್ ಲೈಕ್ NDA ಟ್ರೈನಿಂಗ್ ಇರುತ್ತೆ. ಇದರಲ್ಲಿ SSB ಟ್ರೈನಿಂಗ್, ಇಂಟರ್ವ್ಯೂ ಟ್ರೈನಿಂಗ್, ಎಲ್ಲ ಫಿಟ್ನೆಸ್ ಎಲ್ಲ ಟ್ರೈನಿಂಗ್, ನಾವು ಹಾಸ್ಟೆಲ್ ಫೆಸಿಲಿಟಿ ಸೆಪ್ರೇಟ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇರುತ್ತೆ. ಓಕೆ ಫ್ರೆಂಡ್ಸ್, ಸೊ ಸಪೋಸ್ ಇಂಟ್ರೆಸ್ಟ್ ಇದ್ದರೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಆ ನಂಬರಲ್ಲಿ ನೀವು ಮೆಸೇಜ್ ಮಾಡಿ. ಸಪೋಸ್ ಈ ಇನ್ಫಾರ್ಮೇಷನ್ ಸಪೋಸ್ ಎಕ್ಸ್ಟ್ರಾ ಬೇಕಂದರೆ ಏನು ಇನ್ಫಾರ್ಮೇಷನ್ ಬೇಕು ಅದು ಕಮೆಂಟ್ ಮಾಡಿ, ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಎಲ್ಲ ಡೀಟೇಲ್ ಆಗಿ ಹೇಳ್ತೇನೆ. ಥ್ಯಾಂಕ್ ಯು, ಸಿ ಯು ನೆಕ್ಸ್ಟ್ ಟೈಮ್. ಜೈ ಹಿಂದ್.